ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಉತ್ತರ ನಾಡ ಕಾರ್ಯಕ್ರಮ ಮಾಡಿದ್ವಿ. ಇದು ಪಕ್ಷಾತೀತವಾಗಿ ವಾಲ್ಮೀಕಿ ನಾಯಕ ಸಮುದಾಯದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೀವೇನ್ ಕೇಳಿದ್ರಲ್ಲ, ನಮ್ಮ ಸಭೆಯಲ್ಲಿ ಎಲ್ಲರೂ ಹೋಗಿ ಇದೇ ನಕ್ಷತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಲ್ಲದಂತೆ ವಾಲ್ಮೀಕಿ ನಾಯಕ ಸಮುದಾಯದ ಯಾವುದೇ ಪಕ್ಷ 2000 ಸಭೆ ಮಾಡಿ ಈ ಕಾರ್ಯಕ್ರಮ ರೂಪರೇಷಣೆ ಮಾಡಿರೋದು. ಇದು ಕೇವಲ ಕಾಂಗ್ರೆಸ್ ಇರ್ತಕ್ಕಂಥ ವಾಲ್ಮೀಕಿ ನಾಯಕ ಮಾಡಿಲ್ಲ, ಬಿಜೆಪಿ ಇರ್ತಕ್ಕಂಥ ವಾಲ್ಮೀಕಿ ನಾಯಕರನ್ನ ಬಿಟ್ಟು ಮಾಡಿಲ್ಲ. ಇದು ವಾಲ್ಮೀಕಿ ನಾಯಕ ನಮ್ಮ ಮುಚ್ಚರ್ಜನ ಕಾರ್ಯಕ್ರಮ ಬಿಟ್ಟು ಮಾಡಿ ಕೂಡ ಬರಲ್ಲ, ಮಾಡಲ್ಲ ಕೂಡ. ಅದೇ ರೀತಿಯಲ್ಲಿ ನಾವು ನಮ್ಮ ಪ್ರಕ್ರಿಯಪ್ಪಣ್ಣ, ಸುರೇಶ್ ಬಾಬು, ಶಾಂತಮ್ಮಕ್ಕ ಅವರಿಗೂ ಕರೆದಿದ್ವಿ. ಸುರೇಶ್ ಫೋನ್ ಮಾತಾಡಿ ನಾನು 27ಕ್ಕೆ ಬರ್ತೀನಿ, ಆಮೇಲೆ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಅವತ್ತು ಅವ್ರು ಹೇಳೋ ವಿಷಯ. ನಾವು ಅವರು ನಮ್ಮವರೇ. ಆದರೂ ಈ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಯಾರು ವಿರುದ್ಧವಲ್ಲ, ಆದ್ರೆ ಜನಾರ್ದನ್ ರೆಡ್ಡಿ ಅವರು ಈ ಕಾರ್ಯಕ್ರಮನ ಇವತ್ತು ನಮಗೆ ಹೊಂದಿಸಿದ್ದಾರೆ, ಅವಹೇಳನ ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಿರುವುದು ಅಂದ್ರೆ ನಾವು ವಾಲ್ಮೀಕಿ ಸಮುದಾಯದಲ್ಲಿ ಅದು ಬಿಜೆಪಿ ಅವ್ರ ಸ್ವಇಚ್ಛೆ, ಕಾಂಗ್ರೆಸ್ ಸ್ವಇಚ್ಛೆ. ಸಮಾಜ ಅಂತ ಬಂದಾಗ ನಾವು ವಾಲ್ಮೀಕಿ ನಾಯಕ ಸಮುದಾಯ ಒಪ್ಪಿಕೊಳ್ಳುತ್ತೇವೆ. ಇದಕ್ಕೆಲ್ಲ ನಮ್ಮ ಸಾಮಾಜಿಕ ನೀತಿ ರಾಜೇಂದ್ರ ಪೀಠದ ಪ್ರಸನ್ನ ಸ್ವಾಮಿ ನಮಗೆ ಪಕ್ಷದ ಸ್ವಇಚ್ಛೆ. ನಾವು ಮುಂಚೆ ಸಮಸ್ಯೆ ಬಂದಾಗ ಸ್ವಾಮೀಜಿಗಳ ಸಮ್ಮುಖದಲ್ಲಿ ವಿಶ್ರಾಂತಿ ಹೋರಾಟ ಮಾಡಿದೀವಿ, ಸ್ವಾಮೀಜಿಗಳ ಹೆಚ್ಚಿನ ಹಾಕಿದೀವಿ. ಅವರೆಲ್ಲ ನೇತೃತ್ವ ಸಮಾಜ ನಡೀತೇವೆ ಮತ್ತು ಪಕ್ಷ ಅನ್ನೋದು ಅವ್ರ ಇಚ್ಛೆ. ಈ ಭಾಗದಲ್ಲಿ ಇರ್ತಕ್ಕಂಥ ನಾವು ವಿದ್ಯಾರ್ಥಿ ಸಂಘ ಇರ್ಬೋದು, ಬೇರೆ ನಮ್ಮ ವಾಲ್ಮೀಕಿ ಸಂಘಟನೆ ಇದ್ದಾವೆ. ಅದರಲ್ಲಿ ನಮ್ಗೆ ಇವತ್ತು ಯಾರಿಗೆ ಇವತ್ತು ಮಲ್ಲಾಂಡ್ ನಾವೆಲ್ಲರೂ ಕೂಡ ಇದ್ದೀವಿ. ಅಲ್ಲಿರ್ತಕ್ಕಂಥ ಕೂಡ ಅದೇ ರೀತಿಯ ಒಂದು ಸಮುದಾಯದ ಪ್ರಯತ್ನ ಇರ್ಬೇಕಂತೇಳಿ ಅವರಲ್ಲಿ ಇದೆ. ಇದೇ ಅವರಲ್ಲಿ ಕೂಡ ಸೊ ನಮ್ಮಲ್ಲಿ ಕೂಡ ಪ್ರಯತ್ನ ಇದೆ. ನಾವು ನಮ್ಮ ಸಮುದಾಯ ಖಂಡಿಸಿದಾಗ ನಮಗೆ ಗೌರವ ಆಗ್ತಾ ಇದೆ. ಸನ್ಮಾನ್ಯ ನಾಗೇಂದ್ರ ಅವರು ಕೂಡ ಮೊದಲು ಕಾಂಗ್ರೆಸ್ ನಲ್ಲಿ ಅವ್ರು ಮೊದಲು ಕಾಂಗ್ರೆಸ್ ಆಗಿದ ಮೇಲೆ ಅವರು ಕಾಂಗ್ರೆಸ್ ಬಿಜೆಪಿ ಸೇರ್ಪಡೆ ಮಾಡಿಕೊಂಡಿದೆ. ಚುನಾವಣೆ ನಡೀತಾರೆ 2004ರಲ್ಲಿ. 2004 ಚುನಾವಣೆ ನಾಗೇಂದ್ರ ಇಟ್ಕೊಂಡು ಗೆದ್ದರು. ಅದೇ ಶ್ರೀರಾಮ್ ಗೆದ್ರು ಮತ್ತು ಇವರೆಲ್ಲ ಗೆದ್ರು. ಅದೇ 2006ರಲ್ಲಿ ನಗರಸಭೆ ಚುನಾವಣೆ ಉಸ್ತುವಾರಿ ಸನ್ಮಾನ್ಯ ನಾಗೇಂದ್ರ ಕೊಟ್ಟ ಮೇಲೆ ಅವತ್ತು ಪ್ರಥಮ ಬಾರಿಗೆ ನಾಗೇಂದ್ರ ನೇತೃತ್ವ ಉಸ್ತುವಾರಿ ಇರುತ್ತೆ. 2008 ಚುನಾವಣೆಯಲ್ಲಿ 15 ಹೋಗಿ ಕೂಡ್ಲಿಗೆ ಸ್ವತಂತ್ರ ಗೆದ್ರ. 2013ರಲ್ಲಿ ಗಾಳಿ ಪಡೆದ ಸ್ವತಂತ್ರ ಗೆದ್ರ. 2019 ಗೆದ್ರ. 2011 ಚುನಾವಣೆ ಶ್ರೀರಾಮ್ ಬೇಸರ ಗ್ರಾಮಾಂತರ ಉಸ್ತುವಾರಿ ನಾಗೇಂದ್ರ ಹೇಳ್ತಾರೆ. ಅದೇ ರೀತಿ 2023 ಚುನಾವಣೆ ಯಾರು ಗೆದ್ರು? ಈಗ ಜನಾರ್ದನ್ ರೆಡ್ಡಿ ವಿಷಯ ಸರ್ ಒಂದು ನಿಮಿಷ ಮುಗ್ತೀವಿ ಪ್ಲೀಸ್ ಸರ್. ಸರ್ ಕಮ್ಯುನಿಟಿ ಸರ್ ಸರ್ ವಿಷಯ ನಮ್ಮ ಸಮುದಾಯ ಮುಖಂಡರ ಮೊದಲು ಬೇರೆ ಏನೇ ಇರಲಿ ಸರ್, ನಮ್ಮ ಮುಖಂಡರು ಯಾರನ್ನು ಅದರ ಹಿಂದೆ ಮಾಡಬೇಡಿ, ಸಿಂಗಲ್ ವರ್ಡ್ ಮಾತಾಡಬೇಡಿ ಅಂತ ಸಂದೇಶ ಸರ್. ನಾಗೇಂದ್ರ ಹೇಳ್ತಾರೆ ಸನ್ಮಾನ್ಯ ಜನಾರ್ದನ್ ಅವರೇ, ಉನ್ನತ ರಾಜಕೀಯ ಗುರುಗಳಂತ ನಮ್ಮ ಸಮುದಾಯ ಕೊಡ್ತಕ್ಕಂಥ ಗೌರವ ಸ್ವೀಕಾರ ಮಾಡಬೇಕು, ಆ ಮನೋಭಾವ ಇಡಬೇಕು. ನಾವು ಯಾವ ಅವಹೇಳನ ಮಾಡಲ್ಲ. ನಮಗೆ ಅವರ ಸಂಬಂಧ ವಾಲ್ಮೀಕಿ ಬೆಳೆದ ಕಿತ್ತಾಗಿರಲ್ಲ. ಅದ್ರ ಈ ವಿಷಯದಿಂದ ಕಾನೂನಿಗೆ ಪೊಲೀಸರು ಅದು ಆಗ್ತಾ ಇದೆ. ನಮ್ಮ ಇಲ್ಲಿರ್ತಕ್ಕ ರಾಮಕೃಷ್ಣ, ಬಸಣ್ಣ, ಮಲ್ಲಯ್ಯ ಎಲ್ಲರೂ ಸೇರಿ ಏನಂತಂದ್ರೆ ನಮ್ಮ ಸಮುದಾಯ ನಾವೇನು ಮಾಡ್ತಕ್ಕಂಥ ಬಿಟ್ಕೋಬೇಕು. ನೀವು ಅನ್ಯ ಸಮುದಾಯದ ಗೌರವ ಕೊಡೋದು ಕಲ್ತ್ಕೋಬೇಕು. ನಿಮ್ಗೆ ಮಟ್ಟಿಗೆ ನಾವೇ ದೊಡ್ಡರಾದ ಸಮುದಾಯ ವಿಷಯಕ್ಕೆ ಬಂದಾಗ ಇಲ್ಲಿ ವ್ಯಕ್ತಿ ಇಲ್ಲಿ ಯಾರು ಚಿಕ್ಕವರು ದೊಡ್ಡರಲ್ಲ, ಸಮುದಾಯ ಪ್ರತಿಷ್ಠೆ ಮುಖ್ಯ ಅನ್ನೋದು ನಮ್ಮ ಸ್ವಇಚ್ಛೆ. ಆ ಸಮುದಾಯ ಹುಟ್ಟಿವಿ, ಅದು ಬೆಲೆ ಸಿಗಬೇಕನ್ನೋದು ನಾವು ಹೇಳ್ತೀವಿ. ಇಲ್ಲಿರ್ತಕ್ಕ ನಾವು ಎಲ್ಲರೂ ಗೌರವ ಕೊಡ್ತೀವಿ. ತಪ್ಪಿದ್ರೆ ತಪ್ಪೇ. ಕಂಪನಿ ಮುಚ್ಚಾಕ್ ಬಂದ್ರು ಜನಾಂಗದವರು. ಮತ್ತೆ ಇನ್ನೊಂದು ಏನೋಬರ್ ಇದೆ, ಆಮೇಲೆ ಎಲ್ಲರೂ ಸ್ಟಾರ್ಟ್ ಮಾಡಿ ವಿಷಯ ಹೇಳಿದ್ರು. ಜನ ಹೆಚ್ಚು ಸತ್ತೋದು ಗೊತ್ತಿಲ್ಲ. ವಿಜಯ್ ಕುಮಾರ್ ಅಂತ ಹೇಳಿ ಇದು ಜೈ ಮ್ಯಾನೇಜರ್ ಮುನ್ಸಿಪಾಲಿಟಿ ಇರ್ತಾವ ಸೋಮಶೇರಿ ಫೀಲ್ಡ್ ಅವ್ರು ಸತ್ತು, ಅವ್ರು ಯಾರು ಹೋದ್ರು. ಮತ್ತೆ ಜೈ ವಿಜಯ ರಾಜೇಂದ್ರ ಅವ್ರು ಯಾರು ಹೋದ್ರು. ಮತ್ತೆ ಇನ್ನೊಂದು ರಘು ರಾಘವೇಂದ್ರ ಕುಮಾರಸ್ವಾಮಿ ಅವ್ರು ಪದ್ಮಾವತಿ ಯಾರು ಹೋದ್ರು. ಎಲ್ಲ ಸೋಮಶೇರಿ ಅರುಣ ಸೋಮಶೇರಿ ಎಲ್ಲ ತಿಳ್ಕೊಂಡು ಯಾರು ಮಾಡೋದು ತಿಳ್ಕೊಂಡು ತಿಳ್ಕೊಂಡು ಯಾರು ಮಾಡಿದ್ರು ಯಾರು ಮಾಡೋಣ ಯಾರು ಹೊಡಿದ ಮಾಡೋಣ ಹೊಸ ತಿಳ್ಕೊಂಡು ಮುಂದಕ್ಕೆ ಮಾತಾಡೋ ಬಾರಿ ಪಕ್ಕ ಮಾತಾಡ್ಬೇಕಂತ ಹೇಳ್ತೀನಿ ನಾವು. ತನಿಖೆ ಯಾವ ತನಿಖೆ ಇಲ್ಲ. ವಿಜಯ್ ಕುಮಾರ್ ಅವ್ರು ರೇಂಜಿ ಮೆಂಟಲ್ ಆಗಿದಾರ, ರಾಜೇಂದ್ರ ರೇಂಜಿ ಮೆಂಟಲ್ ಆಗಿದಾರ. ಸೊ ತಿಳ್ಕೊಂಡು ಅವ್ರು ಫಸ್ಟ್ ಅವ್ರು ಇನ್ಕ್ವೈರಿ ಸಿಬಿಐ ಅವ್ರು ಕೊಡ್ಲಿ, ಅವ್ರು ನಾವು ಕೊಡ್ತೇವೆ. ಅವ್ರು ಯಾರು ಅಂತ ಮಾಡಿದ್ರೆ ಗೊತ್ತಾಗ್ತಾವ್ರು, ಕೊಲೆ ಮಾಡೋರು ಯಾರು ಕೊಂಡ ಅಂತ ಗೊತ್ತಾಗ್ತಾವ್ರಿಗೆ. ಅವ್ರು ತಿಳಿಸಿ ಸ್ವಲ್ಪ ನೀವು ಮದುವೆ ಸಾಲ ತಿಳಿಸಿದ್ರು.
ಆಮೇಲೆ ಮುನ್ಸಿಪಾಲಿಟಿ ಇದು ಆಯ್ತು ಕಾರ್ಪೊರೇಷನ್ ತಗೊಂಬಂದ್ರು ಅವ್ರು ತಿಳುವಳಿಕೆ ಮಾಡಿದ್ರಿ ಪ್ರೆಸ್ ಅವರು ಅವೆಲ್ಲ ಬೆಳಿಗ್ಗೆ ಬರಬೇಕು. ಆಮೇಲೆ ಅವಾಗ ಗೊತ್ತಾಗುತ್ತೆ. ನೀವೇ ಮೀಡಿಯಾದವರು ಫ್ರೆಂಡ್ ಮೇಲೆ ತರಬೇಕು ಬೆಳಿಗ್ಗೆ ಅದು. ದಯವಿಟ್ಟು ಮೀಡಿಯಾದವರು ಬಹಳಷ್ಟು ಸಹಾಯ ಮಾಡಿ ಅಷ್ಟೇ. ಮಾಧ್ಯಮದ ಮಾನ್ಯ ಗಂಗಾವತಿ ಶಾಸಕರಾದಂತ ಜನಾರ್ದನ್ ರೆಡ್ಡಿ ಅವರು ಮಾನ್ಯ ನಾಗೇಂದ್ರ ಅವರನ್ನ ಮತ್ತು ಗಣೇಶ್ ಅವರನ್ನ ದುರ್ಗದ ಸಮಾನ ಅಂತ ಹೇಳಿ ಅವರು ಅಭಿನಟಿಸಿದ್ದಾರೆ. ಇದು ವಾಲ್ಮೀಕಿ ಸಮಾಜದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ತರ ಮಾಡೋದ್ರಿಂದ ಜನಾರ್ದನ್ ರೆಡ್ಡಿಗೆ ಹೆಸರು ಬರಲ್ಲ. ನಮ್ಮ ಸಮುದಾಯವನ್ನು ಇಟ್ಕೊಂಡು ಇವತ್ತು ಇಷ್ಟು ಮಟ್ಟಿಗೆ ನೀವು ಬೆಳೆದಿರೋದು ಎಲ್ಲರೂ ಗೊತ್ತಿರೋ ವಿಚಾರ. ಆದ್ರೆ ಈ ತರ ನೀವು ಮಾತಾಡಿ ನಮ್ಮ ಸಮುದಾಯವನ್ನು ಕೀಳು ಮಟ್ಟದಲ್ಲಿ ನೋಡಿ ನೀವು ಮುಂದಿನ ದಿನಗಳಲ್ಲಿ ಇದಕ್ಕೆ ನೀವು ತಕ್ಕ ಉತ್ತರ ನಮ್ಮ ಸಮುದಾಯದಿಂದ ನಿಮಗೆ ಕೊಡ್ತಾರೆ ಅಂತ ಹೇಳಿ ಈ ಮೂಲಕ ತಿಳಿಸ್ತೀವಿ. ಮಾತಾಡ್ತಕ್ಕಂಥದ್ದು ನಾಲಿಗೆ ಶುದ್ಧವಾಗಿರ್ಬೇಕು. ಯಾಕಂದ್ರೆ ಒಂದು ಪ್ರತಿನಿಧಿ ಅಂದ್ಮೇಲೆ ನೂರಾರು ಜನ ಅಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಒಂದು ಬೆಲೆ ಕೊಟ್ಟು ಮಾತಾಡ್ತಕ್ಕಂಥ ವ್ಯವಸ್ಥೆ ಬರಬೇಕು. ಅಂತ ಹೇಳ್ಬಿಟ್ಟು ಅವನ್ಯಾರು ಇವನ್ಯಾರು ಅದು ಮಾತಾಡ್ತಕ್ಕಂಥ ಶಬ್ದ ಅಲ್ಲ. ಯಾಕಂದ್ರೆ ಒಂದು ಸ್ಥಾನದಲ್ಲಿದ್ದವರು ನಾನೇ ಆಗ್ಲಿ ಯಾರೇ ಆಗ್ಲಿ ಅದಕ್ಕೆ ಸರಿಯಾದ ಪ್ರತಿನಿಧಿ ಅಂದ್ಮೇಲೆ ಅವ್ರಿಗೆ ಸರಿಯಾದ ಮೌಲ್ಯಗಳನ್ನು ತಿಳ್ಕೊಂಡು ಮಾತಾಡ್ಬೇಕು. ಯಾವುದೇ ವ್ಯಕ್ತಿ ಯಾವ ಅಂತರ ಬೆಳೆದಿರ್ತಾರೋ ಆ ದೈವ ಇಚ್ಛೆ, ಅದು ಯಾರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಆದ್ರೆ ಆ ದೈವ ಇಚ್ಛೆಯನ್ನ ಇವತ್ತು ನಾಗೇಂದ್ರ ಅವರು ಪ್ರತಿ ಸಲ ಗೆದ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ಮೌಲ್ಯಗಳು ಅಷ್ಟೇ ಇದ್ದಾವೆ. ಅವ್ರು ಗೂಂಡ ಇದೆಲ್ಲ ಮಾತಾಡೋದು ಬಹಳ ತಪ್ಪು. ಯಾಕಂದ್ರೆ ಗೂಂಡಾ ಸಂಸ್ಕೃತಿ ಬಂದಿರೋದು ಅವರಿಂದ, ನಾವಿಂದ ಅಲ್ಲ. ಇದು ಕಾಂಗ್ರೆಸ್ ಪ್ರಭುತ್ವ ಹೆಂಗಿರ್ತದಂದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಆಡಳಿತ ಕೊಡ್ತದೆ ಅಂತಕ್ಕಂಥ ಮನೋಭಾವದಿಂದ ಇವತ್ತು ನಾಗೇಂದ್ರ ಅವರು ಈ ಪಕ್ಷಕ್ಕೆ ಬಂದು ಒಂದು ಹೋರಾಟ ಮಾಡಿದ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾಗೇಂದ್ರ ಅಣ್ಣವರು ಬಗ್ಗೆ ಮಾತಾಡ್ತಕ್ಕಂಥದ್ದು ಬಹಳ ತಪ್ಪು. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನು ಕೀಳಾಗಿ ಮಾಡೋದು, ಆಮೇಲೆ ಜಾತಿಯನ್ನ ಅಂತಕ್ಕಂಥದ್ದನ್ನ ಅಷ್ಟು ಕೀಳಾಗಿ, ಇವತ್ತು ಜಾತಿ ನಮ್ಮ ವಾಲ್ಮೀಕಿ ಜಾತಿ ಇಲ್ಲದ್ರೆ ಅವ್ರು ಯಾವ ಸ್ಥಾನದಲ್ಲಿ ಇರ್ತದ್ರು ಅವ್ರಿಗೆ ಗೊತ್ತಿರ್ಬೇಕು. ಇವತ್ತು ನನಗೆ ಶ್ರೀರಾಮಣ್ಣ ಆಗ್ಲಿ ನಾಗೇಂದ್ರ ಎಲ್ಲರೂ ಒಂದೇ. ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಒಂದೇ, ನಮ್ಮ ಭಾವನೆ ನಾವೆಲ್ಲ ತಿಳ್ಕೊಂಡಿದೀವಿ. ಅಷ್ಟೇ ಅಲ್ಲ, ಸಮಾಜದಲ್ಲಿ ನಮ್ಮನ್ನು ಈ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ತಪ್ಪು. ಆ ಅರಿವು, ಸಮಾಜದ ಅರಿವು ಅವ್ರಿಗೆ ಗೊತ್ತಿರ್ಬೇಕಂತಂದ್ರೆ ನಾವು ಮಾಧ್ಯಮದವರು ನಮ್ಮ ಪ್ರಗತಿ ಪರೆಯಲ್ಲಿ ನಮ್ಮ ವಾಲ್ಮೀಕಿ ಜಾತಿಯನ್ನು ಮುಂದೆ ತರಬೇಕಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ನಾಗೇಂದ್ರವನ್ನು ದಯವಿಟ್ಟು ಮಾತಾಡ್ಬೇಕಾದ್ರೆ ಯಾರೇ ಆಗ್ಲಿ, ಸೋಮಶೇಖರ ಅಣ್ಣವರಾಗ್ಲಿ, ಜನಾರ್ದನ್ ರೆಡ್ಡಿ ಅಣ್ಣವರಾಗ್ಲಿ, ಯಾರೇ ಆಗ್ಲಿ ಬಹಳ ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಅದು ನಿಜವಾಗ್ಲೂ ತಪ್ಪು. ಯಾಕಂದ್ರೆ ನಮ್ಮ ಸಮಾಜವನ್ನ ನಾವು ಕೀಳು ಮಟ್ಟದಿಂದ ಬಂದದ್ದು ಅವ್ರು ಅನ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಾವು ಪ್ರಗತಿ ಪರರು ಅಂತಕ್ಕಂಥದ್ದು ಅವ್ರಿಗೆ ತೋರಿಸ್ಕೊಟ್ಟಿದ್ದೀವಿ. ಎಲ್ಲಾ ಪಕ್ಷದಲ್ಲೂ ಕೂಡ ತೋರಿಸ್ಕೊಟ್ಟಿದ್ದೀವಿ. ಅದನ್ನ ಅವ್ರು ತಿಳ್ಕೋಬೇಕು. ದಯವಿಟ್ಟು ಇನ್ನೊಂದ್ಸಲ ನಾಗೇಂದ್ರ ಅವ್ರ ಬಗ್ಗೆ ಏನನ್ನ ಅವ್ರ ಬಗ್ಗೆ ಮಾತಾಡಿದ್ದಾರೆ ನಿಜವಾಗ್ಲೂ ನಾವು ಬೀದಿಗಳು ಹೋರಾಟ ಮಾಡ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಶ್ರೀರಾಮಣ್ಣ ಕೂಡ ಮಾತಾಡಿದ ಇದೇ ವೇದಿಕೆಯಲ್ಲಿ ನಾವೆಲ್ಲರೂ ನೀಟಾಗಿ ಮಾತಾಡಿದ್ವಿ. ಅವ್ರನ್ನ ಅವರು ಇವರು ಅಂತ ಮಾತಾಡಿದ್ರು, ಗೌರವ ಕೊಟ್ಟು ಮಾತಾಡಿದ್ವಿ. ಅಷ್ಟೇ ಅಲ್ಲ, ಶ್ರೀರಾಮಣ್ಣ ನಿಜವಾಗ್ಲೂ ತಿಳ್ಕೊಬೇಕಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರು ಶ್ರೀರಾಮಣ್ಣ ಜಗತ್ತು ಮೂಲೆ ಮುಖ ಮಾಡಿದ್ರು. ಅಷ್ಟೇ ಅಲ್ಲ, ಶ್ರೀರಾಮಣ್ಣ ಎಂತ ಸ್ಥಾನ ತಂದಿದ್ರು ಅಂದ್ರೆ ಪೂರ್ತಿ ಕೀಳು ಮಟ್ಟದ ಹೋಗಿ ಅಲ್ಲಿ ಲಾಸ್ಟ್ ಬೆಂಚ್ ಅಂತ ತೋರಿಸಿದ್ರು. ಅಷ್ಟಲ್ಲ, ಅದು ವೈಯಕ್ತಿಕ ಅಷ್ಟೇ ಅಲ್ಲ, ಸಮಾಜದಿಂದ ಬೆಳೆದಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ನೂರಾರು ಜನರಿಂದ ಬೆಳೆದು ಬಂದಿರತಕ್ಕಂಥ ವ್ಯಕ್ತಿ. ಅದೇ ಕೂಡ ನಾಗೇಂದ್ರ ಕೂಡ ಅದೇ ರೀತಿಯಾಗಿ ಬೆಳವಣಿಗೆಯನ್ನು ಬೆಳ್ಕೊಂಡು ಬಂದಿದ್ದಾರೆ. ಇಂಥವರೆಲ್ಲ ಮಾತಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅವರು ಕೀಳು ಮನೋಭಾವನೆ ಅಷ್ಟು ಸೂಕ್ತವಲ್ಲ ಅಂತ ಹೇಳಿ ನಮ್ಮ ಸಮಾಜ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಇಷ್ಟೇ. ನಮ್ಮ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರಾದ ಸನ್ಮಾನ ಶ್ರೀ ನಾಗೇಂದ್ರ ಅವರ ಬಗ್ಗೆ ಮಾನ್ಯ ಗಂಗಾವತಿ ಶಾಸಕರಾದ ಶ್ರೀ ಜನಾರ್ದನ್ ರೆಡ್ಡಿ ಅವರು ಕೀಳ ಮಟ್ಟದಲ್ಲಿ ಮಾತಾಡಿದ್ದಾರೆ. ಅವರು ನಮ್ಮ ಜನಾಂಗದ ಒಬ್ಬ ಹಿರಿಯ ನಾಯಕರು ಮತ್ತು ನಮ್ಮ ಜನಾಂಗದ ಒಬ್ಬ ಒಳ್ಳೆ ಮುಂಚೂಣಿಯಲ್ಲಿ ಇದ್ದ ನಾಯಕರು. ಅವ್ರ ಬಗ್ಗೆ ಅವರು ರೌಡಿ ಶೀಟ್ರು, ಅವ್ರು ನನ್ನ ಕಾಲಿನ ಧೂಳಿಪಟ ಈ ಥರ ಏನು ಮಾತಾಡಿದ್ರಲ್ಲ, ಆ ವಿಷಯದ ಬಗ್ಗೆ ನಾವು ನಮ್ಮ ಸಂಘದ ವತಿಯಿಂದ, ನಮ್ಮ ಜನಾಂಗದ ವತಿಯಿಂದ ಖಂಡಿಸ್ತಾ ಇದ್ದೀವಿ. ಅವ್ರು ಇದೇ ಥರ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರ ಬಗ್ಗೆ ಈ ಥರ ಮಾತಾಡ್ಕೊಂಡ್ರೆ ಅವರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಪತ್ರಿಕಾ ಮೂಲಕ ನಾವು ಅವ್ರಿಗೆ ಎಚ್ಚರಿಕೆ ಅಂತ ಕೊಡ್ತೀವಿ. ರಾಮ್ ಪ್ರಸಾದ್, ಬಳ್ಳಾರಿ ಜಿಲ್ಲಾ ವಾಲ್ಮೀಕಿ ವಿದ್ಯಾರ್ಥಿ ಸಂಘ ಅಧ್ಯಕ್ಷ. ಇವತ್ತು ಬಳ್ಳಾರಿಯಲ್ಲಿ
ಗಂಗಾವತಿ ಶಾಸಕರಾದ ಬಳ್ಳಾರಿಯಲ್ಲಿ ಗಂಗಾವತಿ ಶಾಸಕರಾದ ಜನಾರ್ದನ ರೆಡ್ಡಿ ಅವರು ಇವತ್ತಿನ ನಾಗೇಂದ್ರಣ್ಣವರ ಬಗ್ಗೆ ಬಹಳಷ್ಟು ಕೀಳಾಗಿ ವಾಲ್ಮೀಕಿ ಸಮುದಾಯದ ಬಹಳಷ್ಟು ಅತ್ಯುನ್ನತ ಇಡೀ ಕರ್ನಾಟಕದಲ್ಲಿ ಪ್ರಖ್ಯಾತಿ ಜನಪ್ರಿಯ ಶಾಸಕರಾಗಿದ್ರೆ ಅದು ಬಳ್ಳಾರಿ ಗ್ರಾಮಾಂತರ ನಾಗೇಂದ್ರ ಅಣ್ಣನವರು. ಅಂತ ಒಂದು ವಾಲ್ಮೀಕಿ ಸಮುದಾಯದಲ್ಲಿ ಇವತ್ತು ಅವರು ಹುಟ್ಟಿ ಈ ಒಂದು ಸಮುದಾಯಕ್ಕೆ ಹಲವಾರು ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ಕೊಡುಗೆಗಳನ್ನು ನೀಡತಕ್ಕಂತ ಒಬ್ಬ ವ್ಯಕ್ತಿಯ ಬಗ್ಗೆ, ವಾಲ್ಮೀಕಿ ಸಮುದಾಯದ ನಾಯಕನ ಬಗ್ಗೆ ಇವತ್ತು ಅಗ್ರವಾಗಿ ಏನು ಜನಾರ್ದನ ರೆಡ್ಡಿ ಅವರು ಮಾತಾಡಿದ್ದಾರೆ. ಇವತ್ತು ಜನಾರ್ದನ ರೆಡ್ಡಿ ಅವರಿಗೆ ಒಂದು ಸಂದೇಶವನ್ನು ನೀಡುತ್ತಿದ್ದೇವೆ. ಇವತ್ತು ಕೇವಲ ನೀವು ಒಬ್ಬ ನಾಗೇಂದ್ರನ ವಿರುದ್ಧ ಮಾತಾಡಿದ್ದಲ್ಲ, ಇವತ್ತು ಇಡೀ ವಾಲ್ಮೀಕಿ ಸಮಾಜದ ರಕ್ತದ ಬಗ್ಗೆ ನೀವು ಮಾತಾಡಿದ್ದೀರಿ. ಏನ್ ಇವತ್ತು ಅವ್ರನ್ನ ನಿಮ್ಮ ಕಾಲ್ ಧೂಳು ಅಂತ ಬಿಟ್ಟು ಹೇಳ್ತಿದ್ರಿ, ಇವತ್ತು ಅದೇ ಧೂಳು ಮುಂದೊಂದು ದಿನ ನಿಮ್ಗೆ ಬಿಡುಗಡೆಯಾಗಿ ಬಂದು ನಿಮ್ಮ ಒಂದು ಅಧಿಕಾರವನ್ನು, ನಿಮ್ಮ ಒಂದು ಅಂತಸ್ತನ್ನು ಕಿತ್ತುಕೊಳ್ಳುತ್ತೆ, ನಿಮ್ಮ ದೊಡ್ಡ ದೊಡ್ಡ ಬಂಗಲೆಯನ್ನು ಬೀಳಿಸುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ಯುವ ಜನತೆ ಪರವಾಗಿ, ಯುವ ನಾಯಕ ಸಮುದಾಯದ ಪರವಾಗಿ ನಾವೆಲ್ಲರೂ ನಿಮಗೆ ಎಚ್ಚರಿಕೆ ಕೊಡ್ತಿದ್ದೇವೆ. ಅವತ್ತು ಶ್ರೀರಾಮುಲು ಅಣ್ಣರ ಬಗ್ಗೆ ನೀವು ಬಹಳಷ್ಟು ಕೆಟ್ಟದಾಗಿ ಮಾತಾಡಿದ್ದೀರಿ. ಅವತ್ತು ಸಹ ನಾವು ಧ್ವನಿಯನ್ನು ಎತ್ತಿದ್ದೇವೆ. ಪ್ರತಿ ಸಲ ನೀವು ವಾಲ್ಮೀಕಿ ಸಮುದಾಯದ ನಾಯಕರನ್ನು ತುಳಿಯಲು ನೋಡ್ತಿದ್ದೀರಿ. ಇವತ್ತೇ ಕೊನೆ, ಮುಂದೊಂದು ದಿನ ನೀವು ಯಾವತ್ತೋ ಒಂದು ದಿನ ಈ ಒಂದು ವಾಲ್ಮೀಕಿ ಸಮುದಾಯದ ಕೆಮ್ಮನಿಗೆ ಗುರಿಯಾಗಿ ನಿಮ್ಮ ವಿನಾಶ ಕಾಲ ಹತ್ರ ಬಂದಿದೆ. ಇದೇ ಮೂಲಕ ಒಂದು ಮಾಧ್ಯಮದ ಮೂಲಕ ನಿಮಗೆ ಸಂದೇಶವನ್ನು ನೀಡುತ್ತಿದ್ದೇವೆ. ವಾಲ್ಮೀಕಿ ಸಮುದಾಯ ಬೇಕಾದಾಗ ನಿಮ್ಮ ಜೊತೆಯಲ್ಲಿದ್ದುಕೊಂಡು ಆ ನಂತರ ಅದನ್ನು ಮುಗಿಸುವ ಪ್ರಯತ್ನ ನೀವು ಮಾಡ್ತಿದ್ದೀರಿ. ಇವತ್ತು ಪ್ರತಿಯೊಬ್ಬ ವಾಲ್ಮೀಕಿ ಸಮುದಾಯದ ಕುಟುಂಬದಲ್ಲಿ ಯುವ ಜನತೆ ವಿದ್ಯಾವಂತರಾಗಿ ಬೆಳೆಯುತ್ತಿದ್ದೇವೆ, ಹಲವಾರು ರೀತಿಯ ಹುದ್ದೆಗಳಲ್ಲಿದ್ದೇವೆ. ಇಂತ ಒಂದು ಪ್ರಖ್ಯಾತ ಏನು ಸಮಯದಲ್ಲಿ ನೀವು ವಾಲ್ಮೀಕಿ ಸಮುದಾಯದ ನಾಗೇಂದ್ರರ ವಿರುದ್ಧವಾಗಿ, ಶ್ರೀರಾಮುಲು ಅವರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಮತ್ತೆ ನಿಮಗೆ ಯಾವಾಗ ಅದು ರಿವರ್ಸ್ ಆಗುತ್ತೆ, ನಿಮಗೆ ಬೆನ್ನಿಗೆ ಚೂರಿ ಆಗುವಂತ ಒಂದು ಕೆಲಸ ಆಗುತ್ತೆ ಅಂದಾಗ ಮತ್ತೆ ವಾಲ್ಮೀಕಿ ಸಮುದಾಯದ ಜನರನ್ನು ಬಗಲಿಗಿಟ್ಟುಕೊಂಡು ಇವತ್ತು ಕಾರಿನಲ್ಲಿ ಹೋಗ್ತಕ್ಕಂತ ಒಂದು ಸನ್ನಿವೇಶಗಳು ಬಳ್ಳಾರಿ ಜನತೆ ನೋಡಿ ಸುಸ್ತಾಗಿದ್ದೀವಿ. ಅದೇ ರೀತಿಯಲ್ಲಿ ಗಂಗಾವತಿನಲ್ಲಿ ಕೂಡ ಸುಮ್ಮನೆ ಯಾಕಪ್ಪ ಇವ್ರನ್ನ ಗೆಲ್ಲಿಸಿದೀವಿ ಅಂತ ಅಲ್ಲಿನ ಜನ ಪಶ್ಚಾತ್ತಾಪ ಪಟ್ಟುಕೊಂಡು ಇವತ್ತು ಫಸ್ಟ್ ಇಲ್ಲಿಂದ ಈ ಒಂದು 2.5 ವರ್ಷ ಕಳೆದ್ವಿ, ಇನ್ನೊಂದು 2.5 ವರ್ಷ ಮುಗಿದ್ರೆ ಫಸ್ಟ್ ಈ ಜನದಟ್ಟಣೆ ಇಲ್ಲಿಂದ ಓಡಿಸ್ಬೇಕಂತ ಹೇಳ್ಬಿಟ್ಟು ಕಾಯ್ತಿದ್ದಾರೆ. ನಿಮಗೆ ರಾಜಕೀಯವಾಗಿ ಎಲ್ಲೂ ಸಹ ನಿಖರವಾದಂತ ಒಂದು ಸ್ಥಳ ಇಲ್ಲ. ನೀವು ಬರೀ ಈ ಒಂದು ಸಲ ಮಾತ್ರ 2.5 ವರ್ಷ ಕೆಳಗಡೆ ಜನಾಭಿಪ್ರಾಯ ಪಡೆದು ಗೆದ್ದಿದ್ದೀರಿ. ಅದು ಸಹ ಎಷ್ಟಲ್ಲಿ ಒಂದು ಓಟಿಗೆ ನೀವು ಹಾಕಿ ಗೆದ್ದಿದ್ದೀರಿ ಅಂತ ಎಲ್ಲಾ ಬಂಡವಾಳ ಹೊರಗೆ ಬಂದಿದೆ. ಇವತ್ತು OMC ಅಕ್ರಮವಾಗಿ ನಿಮ್ಮ ಒಂದು ಗಣಿಯನ್ನು ಏನು ಲೂಟಿ ಮಾಡಿ ಇವತ್ತು ಅಲ್ಲಿನ ಗಡಿ ಪ್ರದೇಶದಲ್ಲಿ ಪ್ರಖ್ಯಾತವಾಗಿದ್ದೀರಿ. ಇವತ್ತು ನೀವು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ ತೆಲಂಗಾಣದಲ್ಲಿ ಕೂಡ ಬಹಳಷ್ಟು ಗಣಿ ಅಂತ ಹೇಳ್ಬಿಟ್ಟು ಕರೆಯುವ ಪರಿಸ್ಥಿತಿ ಹೋಗಿ ಇವತ್ತು ಗಣಿ ಲೂಟಿ ಮಾಡಿದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಜನಾರ್ದನ ರೆಡ್ಡಿ, ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಅನ್ನುವ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇವತ್ತು ಪ್ರಖ್ಯಾತ ಪಡೆದಿದ್ದೀರಿ. ನಿಮ್ಮ ಸ್ವಂತ ಅಣ್ಣನನ್ನೇ ನೀವು ಸೋಲಿಸುವುದಕ್ಕೆ ಫಲ ತೊಟ್ಟು ಮೊನ್ನೆ ಕಳೆದ ಚುನಾವಣೆಯಲ್ಲಿ ನೀವು ಹೋರಾಡಿದ್ದೀರಿ. ಇದೆಲ್ಲವನ್ನು ನಾವು ಕಣ್ಣು ಬಿಟ್ಕೊಂಡು ನೋಡಿದೀವಿ. ಜನಾರ್ದನ ರೆಡ್ಡಿ ಅವರೇ, ಇವತ್ತು ನಾವು ಸಹ ಏಕವಚನದಲ್ಲಿ ಮಾತಾಡ್ಕೊಂಡು ನಿಂತ್ರೆ, ವಾಲ್ಮೀಕಿ ಸಮುದಾಯ ಎದ್ದು ನಿಂತ್ರೆ ಇವತ್ತು ಆ ಒಂದು ಏಟಿಗೆ ನೀವು ಮಕಾಡ ಮಲಗುವುದು ಸತ್ಯ ಅಂತ ಹೇಳ್ಬಿಟ್ಟು ಈ ಒಂದು ಸಂದೇಶ ನಿಮ್ಗೆ ನೇರವಾಗಿ ಮುಟ್ಟಿಸ್ತಿದೀವಿ. ನೇರವಾಗಿ ನಾವೇನಾದ್ರೂ ಬಾಯಿ ತೆಗೆದಿವಿ ಅಂದ್ರೆ ನಿಮ್ಗಿಂತ ಅಲ್ಲಿಗಟ್ಟ ಮಾತುಗಳು ನಮಗೆ ಬರ್ತದೆ. ಆದ್ರೆ ನಮ್ಮ ಕುಟುಂಬದಲ್ಲಿ ನಮ್ಮ ಒಂದು ಹಿರಿಯರು ನಮಗೆ ಸಂಸ್ಕಾರವನ್ನು ಬೆಳೆಸಿರ್ತಾರೆ. ಹಾಗಾಗಿ ಇಡೀ ವಾಲ್ಮೀಕಿ ಸಮುದಾಯ ಇವತ್ತು ವಾಲ್ಮೀಕಿ ಗುರುಗಳನ್ನು ನಂಬಿ ನಾವು ಬದುಕ್ತಿದೀವಿ. ವಾಲ್ಮೀಕಿ ಗುರುಗಳು ಹಿಂದೆ ಏನು ರಾಮ ಮತ್ತು ಸೀತಾ ಮಕ್ಕಳಾದ ಲವಕುಶ ಅವರಿಗೆ ಹೇಗೆ ಬಿಲ್ಲು ವಿದ್ಯೆಯನ್ನು ಕಲಿಸಿದ್ರು ಅವೆಲ್ಲ ನಮ್ಮ ರಕ್ತದಲ್ಲಿ ಇದಾವೆ. ಇವತ್ತು ಅವನ್ನೆಲ್ಲ ಬಿಟ್ಟು ನಾವು ಮತ್ತೆ ನೆನ್ಪು ಮಾಡ್ಕೊಂಡು ನಿಂತಿದ್ವಿ ಅಂದ್ರೆ ನಿಮ್ಮ ಪರಿಸ್ಥಿತಿ ಯಾವ ಕೀಳಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀವು ಅರಿವು ಮಾಡ್ಕೋಬೇಕು. ಈ ಮೂಲಕ ನಾನು ಶ್ರೀರಾಮಣ್ಣರಿಗೆ ಹೇಳ್ತಿದ್ದೀನಿ, ಶ್ರೀರಾಮಣ್ಣರೇ, ನೀವು ಬೇರೆ ಕ್ಷೇತ್ರದಲ್ಲಿ ಹೋಗಿ ಗೆಲ್ಬಹುದು. ಜನಾರ್ದನ ರೆಡ್ಡಿ ಇಟ್ಕೊಂಡ್ರೆ ನಿಮ್ಗೇನು ಪ್ಲಸ್ ಆಗಲ್ಲ, ಮೈನಸ್ ಬಿಟ್ರೆ ಪ್ಲಸ್ ಆಗಲ್ಲ. ಇದೇ ರೀತಿಯಲ್ಲಿ ಮುಂದುವರೆದ್ರೆ ನೀವಾಗಿರ್ಬೋದು, ಸುರೇಶ್ ಬಾಬಣ್ಣ ಆಗಿರ್ಬೋದು, ಯಾರು ಇನ್ನೊಬ್ರು ಬಂಗಾರ ಹನುಮಂತವರಾಗಿರ್ಬೋದು, ಬಹಳಷ್ಟು ಇನ್ನವಾಗಿ ರಾಜಕೀಯವಾಗಿ ಮುಕ್ತವಾಗುತ್ತೆ ನಿಮ್ಮ ಜೀವನ ಅಂತ ಹೇಳ್ಬಿಟ್ಟು ಹೇಳ್ತಾ, ನಾಗೇಂದ್ರಣ್ಣರ ಬಗ್ಗೆ ಇನ್ನೊಂದ್ಸಲ ಮಾತಾಡಬೇಕಾದ್ರೆ ಕಣ್ ತುಂಬಾ ನೀವು ಕಣ್ಣನ್ನು ಎಚ್ಚರಿಕೆ ಇಟ್ಕೊಂಡು ಮೈ ತುಂಬಾ ಏನು ಎಚ್ಚರಿಕೆಯಿಂದ ಮಾತಾಡ್ಬೇಕಂತ ಹೇಳಿ ಈ ಮೂಲಕ ಎಲ್ಲಾ ನಮ್ಮ ವಾಲ್ಮೀಕಿ ಸಮುದಾಯ ಯುವ ಜನತೆ ಮೂಲಕ ನಿಮಗೆ ಸಂದೇಶವನ್ನು ರವಾನೆ ಮಾಡ್ತಿದ್ದೇವೆ. ಇವತ್ತು ವಾಲ್ಮೀಕಿ ಸಮುದಾಯದ ನಾಯಕರನ್ನು ಕೆಳಗುವ ಪರಿಸ್ಥಿತಿ ನೀವು ಕೈಬಿಟ್ಟು ನಿಮ್ಮ ಮುಂದಿನ ಜೀವನವನ್ನು ನೋಡ್ಕೊಂಡ್ರಿ. ನರೇಂದ್ರ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.